ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡ್ರ್ ಇದೆ. ಕಸ್ಟಮರು ಒಂದು ಡಿಸೈನ್ ಪಿಕ್ ಕಳಿಸಿ ಈ ಡಿಸೈನ್ ಹಾಕಿ ಅಂದರು. ಬಟ್ ನಾನು ಅದು ನಾರ್ಮಲಾಗಿ ಗೊತ್ತಿರುತ್ತೆ, ಏನು ಬೇಡ ವಿಡಿಯೋ ಮಾಡೋದು ಅಂದ್ಕೊಂಡೆ. ಬಟ್ ಸ್ವಲ್ಪ ಅದರಲ್ಲಿ ಸ್ವಲ್ಪ ನಂದು ಡಿಸೈನ್ ವೇರಿಯೇಷನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂದ್ಕೊಂಡೆ. ನೋಡಿ, ಇದು ಫುಲ್ಲು ಕಂಪ್ಲೀಟ್ ಆಗಿದೆ ಬೇಸ್ ಚೈನು. ಹಾಗೆ ಸೆಕೆಂಡ್ ಸ್ಟೆಪ್ಪು 2 ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ. ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡಿದೆ, ಬಟ್ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನೋಡಿ, ಇದು ಬೇಸ್ ಚೈನು. ಈ ಥರ ಫ್ಲವರ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಇದು 10 ಚೈನ್ ಹಾಕಿದ್ದೀನಿ. ಈ ಚೈನ್ ಇದೆಯಲ್ವ, ಇದು 10 ಸಿಂಗಲ್ ಚೈನ್ ಹಾಕ್ಬಿಟ್ಟು, ನೋಡಿ ಇದು ಪೂರ್ತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬಾರ್ದು. ಸ್ವಲ್ಪ ಈ ಥರ ಈ 10 ಚೈನ್ ಇಲ್ಲಿ ಬಂದರೆ ಅದು ಸ್ವಲ್ಪ ಮುಂದಕ್ಕೆ ಬೆಂಡ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ, ಎಲ್ಲದಕ್ಕೂ ಈ ಥರ ಇಷ್ಟು ಎಕ್ಸ್ಟ್ರಾ ಇದಾಗಿದೆ. ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಕಸ್ಟಮರು ಈ ಪಿಕ್ ಕಳಿಸಿ ಇದನ್ನು ಹಾಕಿ ಅಂತ ಹೇಳಿದರು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾರ್ಮಲಾಗಿ ಯೂಶ್ವಲಾಗಿ ಗೊತ್ತಿರುತ್ತೆ ಎಲ್ರಿಗೂ ಅಂದ್ಕೊಂಡೆ, ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದೆ. ಅಂದರೆ ನೋಡಿ, ಸ್ವಲ್ಪ ದಪ್ಪ ಬಂದಿದೆ ನನ್ನ ಆರ್ಚು. ನಾರ್ಮಲಾಗಿ ರೆಗ್ಯುಲರಾಗಿ ಎಲ್ಲರೂ ಸಿಂಗಲ್ ಕ್ರೋಶ ಹಾಕಿದ್ರು ಇದಕ್ಕೆ, ಬಟ್ ನಾನಿಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಒಂದು ಸೆಕೆಂಡ್. ನೋಡಿ, ಇಲ್ಲಿ ಫ್ಲವರ್ ಇದೆಯಲ್ಲ, ಈ ಫ್ಲವರ್ ಹತ್ರ ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕಿದ್ದೀನಿ. ಈ 4 ಚೈನ್ ಹಾಕಿದ್ಮೇಲೆ ಲಾಕ್ ಮಾಡಿಕೊಂಡು ನೋಡಿ, ಸೂಜಿ ಮೇಲೆ ಒಂದು ಸರ್ತಿ ದಾರ, ಮತ್ತು ಈ 10 ಚೈನ್ ಇದೆಯಲ್ಲ, ಈ 10 ಚೈನ್ ಕೆಳಗಡೆಯಿಂದ ಒಂದು ಸರ್ತಿ ದಾರ, 3 ಆಯಿತು. ಮತ್ತು ಇನ್ನೊಂದು ಸೂಜಿ ಮೇಲೆ ದಾರ ತೊಗೊಂಡು ಈ 3 ಒಳಗಡೆನೂ ನಾವು ಲಾಕ್ ಮಾಡ್ಕೋಬೇಕು. ಇದು ಹಾಫ್ ಡಬಲ್ ಕ್ರೋಶ ಆಯಿತು. ನೋಡಿ, ಇದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಸಿಂಗಲ್ ಕ್ರೋಶ ಅಲ್ಲ, ಇದು ಹಾಫ್ ಡಬಲ್ ಕ್ರೋಶ. ಟೂ ಆಯಿತು ಹಾಫ್ ಡಬಲ್ ಕ್ರೋಶ. ತುಂಬ ಚೆನ್ನಾಗಿ ಕಾಣ್ತಿತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ 3, 4, 5, 6, 7. ಇಲ್ಲಿ ನಾನು 7 ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಿ. 7 ಹಾಫ್ ಡಬಲ್ ಕ್ರೋಶ. 7 ಹಾಫ್ ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಈ ಥರ ಜರುಗಿಸ್ಕೊಂಡು ಇಲ್ಲಿ ಒಂದು ಬೀಡು, ನೀವು ಬೀಡನ್ನ ಇಲ್ಲಿ ಚಿಕ್ಕ ಬೀಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ, ಇದು ಬೇಗ ಆಗುತ್ತೆ, ನೋಡೋದಕ್ಕೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಥರ ಒಂದು ಬೀಡನ್ನು ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರ, ಮತ್ತು ಚೈನ್ ಕೆಳಗಡೆಯಿಂದ ದಾರ, ಮತ್ತು 3ರಲ್ಲಿ 2 ಸೇರಿಸಿ 1, ಮತ್ತು ಸೂಜಿ ಮೇಲೆ ದಾರ, ಮತ್ತು ಕಂಬದ ಕೆಳಗಡೆ ದಾರ, ಮತ್ತೊಂದು ಸರಿ ದಾರ, 3ರಲ್ಲಿ 1. ಈ ಥರ ಹಾಫ್ ಡಬಲ್ ಕ್ರೋಶ ಒಂದು ಸರ್ತಿ, 2, ಮತ್ತು ಇದನ್ನು 3ನೇದ 3ರಲ್ಲೂ ಸೇರಿಸ್ಕೋಬೇಕು. 3, 4, 5, 6, 7. 7 ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ನೋಡಿ, ಈಗ ಇಲ್ಲಿ ಲಾಕ್ ಮಾಡೋಣ. ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀನಿ ನಾನಿಲ್ಲಿ, ಅಲ್ಲ 2 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್, 1, 2, 3, 4. ಇದು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕಿ, ಮತ್ತು ನೋಡಿ ಇಲ್ಲಿ 2 ಡಬಲ್ ಕ್ರೋಶ ಅಲ್ಲ ಸಿಂಗಲ್ ಕ್ರೋಶ ಹಾಕಿದ್ದೀನಲ್ಲ, ಅದರಲ್ಲಿ ಒಂದಕ್ಕೆ ಲಾಕ್ ಮಾಡ್ಕೋಬೇಕು. ಸಿಂಪಲ್ ಆಗಿದೆ, ನೋಡೋದಕ್ಕೆ ತುಂಬ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ.
ನೀವು ಈ ಫ್ಲವರ್ ಬೀಡ್ ಬದಲಿಗೆ ಡಿಫ್ರೆಂಟ್ ಬೀಡ್ ಹಾಕ್ಕೋಬೋದು. ಕ್ರಿಸ್ಟಲ್ಲು, ಕಲರ್ ಬೀಡು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಸ್ಯಾರಿಗೆ ಮ್ಯಾಚ್ ಆಗುವಂಥ ಬೀಡನ್ನು ಹಾಕ್ಕೊಳ್ಳಿ. ಇದು ಗೋಲ್ಡು ತುಂಬ ಜಾಸ್ತಿ ಇದೆ, ಅದಕ್ಕೆ ಸೊ ನಾನು ಈ ಫ್ಲವರ್ ಬೀಡು ಗೋಲ್ಡ್ ಬೀಡ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಸೇಮ್ ಹಾಫ್ ಡಬಲ್ ಕ್ರೋಶ, 7 ಹಾಫ್ ಡಬಲ್ ಕ್ರೋಶ. 1 2 3 4 5 6 7. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಹೊಸ್ದಾಗಿ ಯಾರಾದರೂ ಕ್ರೋಶ ಕಲಿತಿರೋರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ಕಂಬ ಚೇಂಜ್ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಯೂಶ್ವಲಿ ಎಲ್ಲರೂ ಹಾಕಿದ್ದಾರೆ, ಸಿಂಗಲ್ ಕ್ರೋಶ ಹಾಕಿದ್ದಾರೆ. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಿ, ಸೊ ಅದಕ್ಕೋಸ್ಕರ. 2 3 4 5 6 7 ನೋಡಿ. ಹಾಗೆ ಇಲ್ಲಿ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನಾನಲ್ಲಿ ಈ ಸ್ವಲ್ಪ ಕಂಬ ದಪ್ಪ ಬರಲಿ ಅಂತಲೇ 8 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ವಿಡಿಯೋ ಮಾಡಿದ್ದೀನಿ, ಈಗಲೇ ಟ್ರೈ ಮಾಡಿ ನೀವು. ಹಾಗೆ ಇದನ್ನು ಪೂರ್ತಿ ಹಾಕ್ಬಿಟ್ಟು ಕುಚ್ಚು ಕಟ್ಟಿ ಹೇಗೆ ಬಂತು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಂದು ಸ್ವಲ್ಪ ಹಾರ್ಚು ಸ್ವಲ್ಪ ದಪ್ಪ ಬಂದಿದೆ. 8 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ಅದೇ ನಾನು ಹಾಫ್ ಡಬಲ್ ಕ್ರೋಶ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಬಂದಿದೆ. ಸಿಂಪಲ್ಲಾಗಿದೆ ಡಿಸೈನು, ನೋಡೋದಕ್ಕೂ ಲುಕ್ ವೈಸ್ ಸ್ವಲ್ಪ ಒಂಥರ ಗ್ರ್ಯಾಂಡ್ ಥರನೂ ಕಾಣಿಸುತ್ತೆ. ಎಷ್ಟು ಇದಾಗಿದೆ ಅಂದರೆ ನೋಡೋದಕ್ಕೆ ಲುಕ್ ವೈಸ್ ಸೂಪರಾಗಿದೆ. ಇದಕ್ಕೆ ಚಾರ್ಜು ನಾವು 350 to 450ವರೆಗೂ ಚಾರ್ಜ್ ಮಾಡ್ಬೋದು. ಒಂದು 2 ಅವರ್ಸಲ್ಲೇ ಹಾಕ್ಬೋದು ಇದನ್ನು. ಕುಚ್ಚು ತುಂಬ ಬರುತ್ತೆ, ಯಾಕಂದರೆ ಹಾರ್ಚು ಇಷ್ಟ ಇರೋದ್ರಿಂದ ಕುಚ್ಚು ಸ್ಯಾರಿ ಪೂರ್ತಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಈ ಫ್ಲವರ್ ಬೀಡ್ ಬದಲಿಗೆ ಬೇರೆ ಯಾವುದಾದ್ರೂ ಕ್ರಿಸ್ಟಲ್ ಬೀಡು, ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಆ ಬೀಡನ್ನು ನೀವು ಹಾಕ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣೋಂಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.